ಹಾರ್ಪಿಕನ್ನು ನಾವು ಟಾಯ್ಲೆಟನ್ನು ಕ್ಲೀನ್ ಮಾಡೋದಕ್ಕೆ ಬಳಸ್ತೇವೆ. ಆದರೆ ಹಾರ್ಪಿಕನ್ನು ನೀರಿನೊಳಗಡೆ ಹಾಕಿದ್ರೆ ಅದರ ಕೆಲಸ ಇನ್ನೂ ದುಪ್ಪಟ್ಟಾಗುತ್ತೆ. ಇದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಿ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಾವೆಲ್ಲರೂ ಪ್ರತಿದಿನ ಟಾಯ್ಲೆಟ್ನ ಕ್ಲೀನ್ ಮಾಡೋದಕ್ಕೆ ಪರದಾಡ್ತಾ ಇರ್ತೀವಿ, ಹಾರ್ಪಿಕ್ನ ಬಳಸ್ತೀವಿ. ಆದರೆ ಅಷ್ಟು ಚೆನ್ನಾಗಿ ಹಾರ್ಪಿಕ್ಕಿಂದ ರಿಸಲ್ಟ್ ಸಿಗೋದಿಲ್ಲ. ಇದಕ್ಕೆ ಏನು ಮಾಡಬೇಕು ಗೊತ್ತಾ? ಮೊದಲಿಗೆ ಒಂದು ಮಗ್ಗಷ್ಟು ಬಿಸಿ ನೀರನ್ನು ಕಾಯಿಸ್ಕೊಳ್ಳಿ. ಅದನ್ನು ಒಂದು ಮಗ್ಗಿಗೆ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಬಿಸಿಯಾಗಿರಬೇಕು ನೀರು ಎಷ್ಟು ಬಿಸಿಯಾಗಿರುತ್ತೆ ಅಷ್ಟು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ನಂತರ ಇದಕ್ಕೆ ಹಾರ್ಪಿಕ್ನ ಹಾಕ್ಕೊಳ್ಳಿ. ಸುಮಾರು ಒಂದು ಚಮಚದಷ್ಟು ಹಾರ್ಪಿಕ್ನ ಹಾಕಿದ್ರೆ ಸಾಕು. ನಂತರ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಯಾವುದಾದ್ರೂ ಒಂದು ಕೋಲು ಅಥವಾ ಕಡ್ಡಿಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ ನಂತರ ನಿಮ್ಮದು ಸೊಲ್ಯೂಷನ್ ರೆಡಿ ಆಯಿತು. ಇಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ. ಹೇಗೆ ಅಂತ ತೋರಿಸ್ತೀನಿ ನೋಡಿ. ನಾವೆಲ್ಲರೂ ಟಾಯ್ಲೆಟ್ನ ಕ್ಲೀನ್ ಮಾಡ್ತಾನೆ ಇರ್ತೀವಿ ಅಲ್ವಾ? ಆದರೆ ಟಾಯ್ಲೆಟ್ನ ಕ್ಲೀನ್ ಮಾಡಬೇಕಾದ್ರೆ ಈ ಸೊಲ್ಯೂಷನ್ನ ಟಾಯ್ಲೆಟ್ಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ನೀವು ರಾತ್ರಿ ಮಲಗುವ ಮೊದಲು ಈ ರೀತಿ ಸೊಲ್ಯೂಷನ್ನ ರೆಡಿ ಮಾಡಿಕೊಂಡು ಟಾಯ್ಲೆಟ್ಗೆ ಹಾಕಿ ಎಲ್ಲರೂ ಟಾಯ್ಲೆಟ್ನ ಯೂಸ್ ಮಾಡಿದ ನಂತರ ನೀವು ಈ ಟಿಪ್ಸ್ನ ಫಾಲೋ ಮಾಡಬೇಕು. ನಂತರ ಹಾಗೇ ಬಿಟ್ಬಿಡಿ. ಬೆಳಗ್ಗೆ ಫ್ಲಶ್ ಮಾಡಿದ್ರೆ ಸಾಕು. ನೀವು ಉಜ್ಜೋದು ಬೇಡ, ತಿಕ್ಕೋದು ಬೇಡ, ಏನು ಬೇಡ. ಟಾಯ್ಲೆಟ್ನ ಸಿಂಕ್ ಇರುತ್ತಲ್ಲ, ಟಾಯ್ಲೆಟ್ನ ಕಂಬೋರ್ಡ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವು ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ, ತುಂಬಾ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ. ನೀವು ಈ ಸೊಲ್ಯೂಷನ್ನ ಬರೀ ಕಂಬೋರ್ಡ್ ಅಷ್ಟೇ ಅಲ್ಲ, ಟಾಯ್ಲೆಟ್ ಸಿಂಕ್, ಕಿಚನ್ ಸಿಂಕನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ಬಳಸ್ಕೊಳ್ಬೋದು. ಇದರಿಂದ ಡ್ರೈನ್ ಏನಾದರೂ ಕಟ್ಟಿದರೆ ಅದು ಕೂಡ ನಿವಾರಣೆ ಆಗುತ್ತೆ. ಈ ವಿಡಿಯೋ ನೀವೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.